ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಇವತ್ತಿನ ದಿನ ಲೋಹದ ತಕ್ಕಡಿ ಹಾಗೂ ವ್ಯಾಪಾರಿಯ ಮಗ ಅನ್ನುವಂತಹ ಕಥೆಯನ್ನು ನೋಡೋಣ. ಒಂದು ಊರಿನೊಳಗೆ ಒಬ್ಬ ಶ್ರೇಷ್ಠಿ ಇರ್ತಾನೆ. ಆತನ ಹೆಸರು ಜೀರ್ಣಧನ ಅಂತ. ಆತ ವ್ಯಾಪಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಹಳಷ್ಟು ಹಣವನ್ನು ವ್ಯಾಪಾರದಲ್ಲಿ ಹಾಕಿ ವ್ಯಾಪಾರದಲ್ಲಿ ಯಶಸ್ವಿಯಾಗದೆ ತನ್ನೆಲ್ಲ ಹಣವನ್ನು ಕಳೆದುಕೊಂಡು ಬಿಡ್ತಾನೆ. ಹಾಗೆ ಕಳೆದುಕೊಂಡಾಗ ಆತನ ಮನಸ್ಸಿನಲ್ಲಿ ಭಾವನೆಗಳು ಮೂಡುತ್ತೆ. ನಾನು ಹಿಂದೆ ಬಹಳಷ್ಟು ಶ್ರೀಮಂತನಾಗಿ ಇಲ್ಲಿ ಭೋಗ ಜೀವನವನ್ನು ನಡೆಸಿದ್ದೇನೆ. ಇವತ್ತು ನನ್ನೆಲ್ಲ ಹಣ ಹೊರಟು ಹೋಗಿದೆ. ಈಗ ಇಂತಹ ಬಡತನ ಸ್ಥಿತಿಯಲ್ಲಿ ನಾನು ಈ ಜಾಗದಲ್ಲಿ ಇರಬಾರ್ದು. ಯಾಕೆ ಅಂತ ಹೇಳಿದರೆ, ಹಿಂದೆ ಸಾಕಷ್ಟು ವೈಭವಿತವಾಗಿ ಬದುಕುತ್ತಿದ್ದಂತಹ ಮನುಷ್ಯ ಇವತ್ತು ತನ್ನೆಲ್ಲ ಹಣವನ್ನು ಕಳೆದುಕೊಂಡು ಇನ್ನೊಬ್ಬರ ಹತ್ರ ಯಾಚನೆಯನ್ನು ಮಾಡಬಾರ್ದು. ಹಾಗೆ ಯಾಚನೆಯನ್ನು ಮಾಡಿದರೆ ಸಹಜವಾಗಿ ಜನರ ಮುಂದೆ ಆತ ಅಗೌರವಕ್ಕೆ ಪಾತ್ರನಾಗ್ತಾನೆ ಅಥವಾ ಜನರು ಆತನನ್ನು ನಿಂದಿಸ್ತಾರೆ. ಹಾಗಾಗಿ ತಾನು ಈ ಪ್ರದೇಶದಲ್ಲಿ ಇರಬಾರ್ದು ಅಂತ ಆ ಜೀರ್ಣಧನ ನಿರ್ಧರಿಸ್ತಾನೆ. ಹಾಗೆ ನಿರ್ಧರಿಸಿ ಹೊರಟು ಹೋಗಬೇಕಾದ್ರೆ, ಈ ಜಾಗದಿಂದ ಹೊರಟು ಹೋಗಬೇಕಾದ್ರೆ ಆತನ ಹತ್ರ ಹಣ ಇರೋದಿಲ್ಲ. ಕೊನೆಗೆ ಆತನ ಹತ್ರ ಕೇವಲ ಒಂದೇ ಒಂದು ತಕ್ಕಡಿ ಉಳಿದಿರುತ್ತೆ. ತುಂಬ ಭಾರವಾಗಿರುವಂತಹ ಲೋಹದ ತಕ್ಕಡಿ ಇರುತ್ತೆ. ಆ ತಕ್ಕಡಿಯನ್ನು ತೆಗೆದುಕೊಂಡು ಬಂದು ಇನ್ನೊಬ್ಬ ಆ ಊರಿನ ಶ್ರೇಷ್ಠಿಯ ಹತ್ತಿರ ಆ ತಕ್ಕಡಿಯನ್ನು ಅಡವಾಗಿಟ್ಟು ಒಂದಷ್ಟು ಹಣವನ್ನು ತೆಗೆದುಕೊಂಡು ಆತ ಆ ನಗರವನ್ನು ಬಿಟ್ಟು ಹೊರಟು ಹೋಗ್ತಾನೆ. ಹೀಗೆ ಹೋದಂತಹ ವ್ಯಾಪಾರಿ ಜೀರ್ಣಧನ ಬೇರೆ ಬೇರೆ ಲೋಕಗಳನ್ನು, ಬೇರೆ ಬೇರೆ ಜಾಗಗಳನ್ನು, ಬೇರೆ ಬೇರೆ ಊರು ನಗರಗಳನ್ನೆಲ್ಲ ಸುತ್ತಾಡಿ ಒಂದಷ್ಟು ದಿನಗಳ ನಂತರ ಮತ್ತೆ ವಾಪಸ್ ತನ್ನ ಸ್ಥಳಕ್ಕೆ ಬರ್ತಾನೆ. ತನ್ನ ಸ್ಥಳಕ್ಕೆ ಬರಬೇಕಾದಾಗ ಒಂದಷ್ಟು ಹಣವನ್ನು ಮತ್ತೆ ಗಳಿಸಿಕೊಂಡು ಬಂದಿರ್ತಾನೆ. ಹಾಗೆ ತನ್ನ ಸ್ಥಳಕ್ಕೆ ಬಂದು ಮೊದಲು ಆತ ಅಡವಿಟ್ಟು ಹೋದ ತನ್ನ ಲೋಹದ ತಕ್ಕಡಿಯನ್ನು ಬಿಡಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಆ ತಕ್ಕಡಿಯನ್ನು ಅಡವಿಟ್ಟಂತಹ ಶ್ರೇಷ್ಠಿಯ ಹತ್ರ ಹೋಗ್ತಾನೆ. ಹೋಗಿ ಆ ಶ್ರೇಷ್ಠಿಗೆ ನಮಸ್ಕರಿಸಿ, ಶ್ರೇಷ್ಠಿ, ನಾನು ಈ ಊರಿನಿಂದ ಹೊರಡಬೇಕಾದಾಗ ನಿನ್ನ ಹತ್ರ ತಕ್ಕಡಿಯನ್ನು ಅಡವಿಟ್ಟಿದ್ದೆ, ದಯವಿಟ್ಟು ನನ್ನ ತಕ್ಕಡಿಯನ್ನು ಕೊಡು, ನಿನ್ನ ಹಣವನ್ನು ತೆಗೆದುಕೋ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಆ ಶ್ರೇಷ್ಠಿ ಹೇಳ್ತಾನೆ, ಇಲ್ಲ, ನಿನ್ನ ತಕ್ಕಡಿಯನ್ನು ಅಡವಿಟ್ಟಿದ್ದು ನಿಜ, ಆದರೆ ನಿನ್ನ ಲೋಹದ ತಕ್ಕಡಿಯನ್ನು ಇಲಿಗಳು ತಿಂದುಬಿಟ್ಟಿದ್ದವು. ಹಾಗಾಗಿ ನನ್ನ ಹತ್ರ ನಿನಗೆ ಕೊಡೋದಕ್ಕೆ ತಕ್ಕಡಿ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಜೀರ್ಣಧನ ಅನ್ನುವಂತಹ ಶ್ರೇಷ್ಠಿ ಸ್ವಲ್ಪ ಚಿಂತನೆ ಮಾಡಿ ಆ ಶ್ರೇಷ್ಠಿಗೆ ಹೇಳ್ತಾನೆ, ನಿಜ, ನೀನು ಹೇಳಿದ್ದು ನಿಜ. ಈಗ ಇಲಿಗಳು ತಿಂದಿದಾವ ಅಂತ ಹೇಳಿದರೆ ಅದಕ್ಕೆ ಬೇರೆ ಪರಿಹಾರ ಇಲ್ಲ, ನೀನು ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಸಹಜವಾಗಿ ನಡೆಯುವಂತಹ ಕ್ರಿಯೆಗಳನ್ನು ಅಥವಾ ಕಾರ್ಯಗಳನ್ನು ನಮ್ಮಿಂದ ತಪ್ಪಿಸೋದಕ್ಕೆ ಆಗೋದಿಲ್ಲ. ಆಯಿತು, ಪರವಾಗಿಲ್ಲ, ತಕ್ಕಡಿ ಹೋದರೆ ಹೋಗಲಿ, ನಾನು ಒಂದಷ್ಟು ಸ್ನಾನ ಮಾಡಿಕೊಂಡು ಬರಬೇಕು. ಹಾಗಾಗಿ ನಿನ್ನ ಮಗನನ್ನು ನನ್ನ ಜೊತೆಗೆ ಕಳಿಸ್ಕೊಡು, ನನ್ನ ಎಲ್ಲ ಪರಿಕರಗಳನ್ನು ಇಟ್ಕೊಳ್ಳೋದಕ್ಕಾಗಿ ನಿನ್ನ ಮಗನನ್ನು ನನ್ನ ಜೊತೆಗೆ ಕಳಿಸ್ಕೊಡು ಅಂತ ಕೇಳ್ಕೊಳ್ತಾರೆ. ಹಾಗೆ ಕೇಳ್ಕೊಂಡ ತಕ್ಷಣ ಆತ ಕಳ್ಳತನ ಮಾಡಿರುವಂತಹ ಭಯದಲ್ಲಿ ತನ್ನ ಮಗ ಧನದೇವನನ್ನು ಈ ಜೀರ್ಣಧನನ ಜೊತೆಗೆ ಕಳಿಸಿಕೊಡ್ತಾನೆ. ನೋಡಪ್ಪ, ಈತ ನಿನ್ನ ಚಿಕ್ಕಪ್ಪನ ಸಮಾನ, ಆತ ಸ್ನಾನಕ್ಕಾಗಿ ನದಿಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ನೀನು ಆತನ ಪರಿಕರಗಳನ್ನು ಹಿಡ್ಕೊಳ್ಳೋದಕ್ಕಾಗಿ ಆತನ ಜೊತೆಗೆ ಹೋಗು, ಆತನ ಪರಿಕರಗಳನ್ನೆಲ್ಲ ಹೊತ್ಕೊಂಡು ಹೋಗು, ಆತನಿಗೆ ಸಹಾಯ ಮಾಡು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಯಾರೂ ಭಕ್ತಿಪೂರ್ವಕವಾಗಿ ಇನ್ನೊಬ್ಬರ ಸೇವೆಯನ್ನು ಮಾಡೋದಿಲ್ಲ. ಲೋಭ, ಭಯ ಅಥವಾ ಏನಾದರೂ ಆಮಿಷದ ಕಾರಣದಿಂದನೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸೇವೆಯನ್ನು ಮಾಡ್ತಾನೆ ಅಥವಾ ತುಂಬ ವಿನಯದಿಂದ ನಡ್ಕೊಳ್ತಾನೆ. ಈ ಯಾವ ಕಾರಣಗಳು ಇಲ್ಲದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಹತ್ತಿರ ವಿಶೇಷವಾದಂತಹ ವಿನಯವನ್ನು ತೋರಿಸ್ತಾನೆ ಅಂದರೆ ಆತನನ್ನು ಸಂದೇಹಿಸಬೇಕು. ಯಾಕೆ ಅಂತ ಹೇಳಿದರೆ ಆತ ತೋರಿಸುವ ವಿನಯದಲ್ಲಿ ಏನೋ ಒಂದು ತಂತ್ರ ಅಥವಾ ಮೋಸ ಇರುತ್ತೆ ಅನ್ನುವಂಥದ್ದು. ಆ ಕಾರಣದಿಂದ ಈ ಶ್ರೇಷ್ಠಿ ತನ್ನ ಮಗನನ್ನು ಭಯದಿಂದ ಆತನ ಜೊತೆಗೆ ಕಳಿಸಿಕೊಡ್ತಾನೆ. ಆತ ಧನದೇವ ಈ ಜೀರ್ಣಧನ ಶ್ರೇಷ್ಠಿಯ ಜೊತೆಗೆ ಆತನ ಪರಿಕರಗಳನ್ನೆಲ್ಲ ಹಿಡಿದುಕೊಂಡು ಆತನ ಜೊತೆಗೆ ಹೋಗ್ತಾನೆ. ಹಾಗೆ ಹೋಗಿ ಆತ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಸ್ನಾನಾದಿ ಕಾರ್ಯಗಳೆಲ್ಲ ಮುಗಿದ ನಂತರ ಆ ಧನದೇವ ಅನ್ನುವಂಥ ಹುಡುಗನನ್ನು ಈ ಶ್ರೇಷ್ಠಿ ಒಂದು ಗುಹೆಯಲ್ಲಿ ಹಾಕಿ ಆತನನ್ನು ಅದರಲ್ಲಿ ಬಂಧಿಸಿ ಹೊರಗಡೆ ಒಂದು ದೊಡ್ಡ ಕಲ್ಲನ್ನು ಮುಚ್ಚಿ ವಾಪಸ್ ಊರಿಗೆ ಬರ್ತಾನೆ. ಹಾಗೆ ಊರಿಗೆ ಬಂದ ತಕ್ಷಣ ಆತ ಮಗನನ್ನು ಕಳಿಸಿದಂತಹ ಶ್ರೇಷ್ಠಿ ಈತನನ್ನು ಕೇಳ್ತಾನೆ, ಅಯ್ಯೋ, ನಿನ್ನ ಜೊತೆಗೆ ನನ್ನ ಮಗನನ್ನು ಕಳಿಸಿದ್ನಲ್ಲ, ಆತನನ್ನು ವಾಪಸ್ ನೀನು ಕರೆದುಕೊಂಡು ಬರಲಿಲ್ಲ, ನನ್ನ ಮಗ ಎಲ್ಲಿ ಹೋದ, ನನ್ನ ಶಿಶು ಎಲ್ಲಿ ಹೋಯಿತು ಅಂತ ಕೇಳ್ತಾನೆ. ಹಾಗೆ ಕೇಳಿದ ತಕ್ಷಣ ಈ ಜೀರ್ಣಧನ ಶ್ರೇಷ್ಠಿ ಆತನಿಗೆ ಹೇಳ್ತಾನೆ, ಇಲ್ಲ,
ನಾನು ಸ್ನಾನ ಮಾಡ್ತಾ ಇರಬೇಕಾದಾಗ ನಿನ್ನ ಮಗನನ್ನು ಒಂದು ಗಿಡಗ ಎತ್ಕೊಂಡು ಹೋಗಿಬಿಡ್ತು, ಹಾಗಾಗಿ ಆತನನ್ನು ನಾನು ವಾಪಸ್ ಕರೆದುಕೊಂಡು ಬರಲಿಲ್ಲ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇಲ್ಲ ಸುಳ್ಳು, ಗಿಡಗ ಹೇಗೆ ಆ ಮಗುವನ್ನೇ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಆತ ಹಠ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಜೊತೆಗೆ ವಾದ ಮಾಡ್ತಾನೆ. ನಾನು ಧರ್ಮಾಧಿಕಾರಿಗಳ ಹತ್ರ ನಿನ್ನ ನ್ಯಾಯವನ್ನು ತೆಗೆದುಕೊಂಡು ಹೋಗ್ತೇನೆ, ಅವ್ರಿಗೆ ನಾನು ನಿನ್ನ ಮೇಲೆ ಆರೋಪ ಮಾಡಿ ಧರ್ಮಾಧಿಕಾರಿಗಳ ಹತ್ರ ಹೋಗ್ತೇನೆ ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ಇಲ್ಲ, ನಿಜವಾಗ್ಲೂ ಆ ಗಿಡಗ ನಿನ್ನ ಮಗುವನ್ನು ಎತ್ಕೊಂಡು ಹೋಗ್ಬಿಡ್ತು, ನನಗೆ ಅದನ್ನು ರಕ್ಷಿಸೋಕ್ಕಾಗಲಿಲ್ಲ, ಹಾಗಾಗಿ ನಿನ್ನ ಮಗ ಬರಲಿಲ್ಲ ಅಂತ ಹೇಳ್ತಾನೆ. ಇಬ್ಬರು ಹೀಗೆ ವಾದ ಮಾಡ್ತಾ ಧರ್ಮಾಧಿಕಾರಿಗಳ ಹತ್ರ ಹೋಗ್ತಾರೆ. ಧರ್ಮಾಧಿಕಾರಿಗಳ ಹತ್ರ ಹೋಗಿ ಆ ಶ್ರೇಷ್ಠಿ ತುಂಬ ದುಃಖಿತನಾಗಿ, ಅಯ್ಯೋ ನನ್ನನ್ನು ಕಾಪಾಡಬೇಕು, ನನ್ನ ಮಗನನ್ನು ನನಗೆ ಕರುಣಿಸಬೇಕು, ಈತ ನನ್ನ ಮಗನನ್ನು ಅಪಹರಿಸಿಬಿಟ್ಟಿದ್ದಾನೆ, ಕಳ್ಳತನ ಮಾಡಿದ್ದಾನೆ, ಆತನನ್ನು ಎಲ್ಲೋ ತೆಗೆದಿಟ್ಟುಬಿಟ್ಟಿದ್ದಾನೆ, ಹಾಗಾಗಿ ನನ್ನ ಮಗನನ್ನು ಕೊಡಿಸ್ರಿ ಅಂತ ಕೇಳ್ತಾನೆ. ಹಾಗೆ ಕೇಳಿದ ತಕ್ಷಣ ಆ ಧರ್ಮಾಧಿಕರಣದವರು ಈತನಿಗೆ ಜೋರು ಮಾಡಿ ಆ ಶ್ರೇಷ್ಠಿಯ ಮಗ ಧನದೇವನನ್ನು ಎಲ್ಲಿಟ್ಟಿದೆಯಾ, ತೆಗೆದುಕೊಂಡು ಬಂದು ಕೊಡು ಅಂತ ಹೇಳ್ತಾನೆ. ಆವಾಗ ಈ ಜೀರ್ಣದನ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಎಲ್ಲೂ ಆತನನ್ನು ಬಚ್ಚಿಟ್ಟಿಲ್ಲ, ನಿಜವಾಗ್ಲೂ ಗಿಡುಗ ಆ ಮಗುವನ್ನು ಎತ್ಕೊಂಡು ಹೋಗಿಬಿಡ್ತು ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಧರ್ಮಾಧಿಕರಣದವರು ಕೇಳ್ತಾರೆ, ಒಂದು ಸಾಮಾನ್ಯ ಗಿಡುಗ ಒಂದು ಮಗುವನ್ನು ಎತ್ಕೊಂಡು ಹೋಗುವಂಥ ಸಾಮರ್ಥ್ಯ ಅದಕ್ಕೆ ಹೇಗೆ ಬರುತ್ತೆ, ಅದು ಸಾಧ್ಯ ಇಲ್ಲ ಅಂತ. ಹಾಗೆ ಹೇಳಿದ ತಕ್ಷಣ ಜೀರ್ಣದನ ಹೇಳ್ತಾನೆ, ಇಲ್ಲ ಇಲ್ಲ, ಎಲ್ಲಿ ಲೋಹದ ತಕ್ಕಡಿಯನ್ನು ಇಲಿಗಳು ತಿನ್ನೋದಕ್ಕೆ ಸಾಧ್ಯನೋ ಅಲ್ಲಿ ಗಿಡುಗ ಒಂದು ಮಗುವನ್ನು ಎತ್ಕೊಂಡು ಹೋಗೋದಕ್ಕೂ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಧರ್ಮಾಧಿಕರಣದವರು ಕೇಳ್ತಾರೆ, ಅದೇನು ಲೋಹದ ತಕ್ಕಡಿಯನ್ನು ಇಲ್ಲಿ ತಿನ್ನೋ ಜಾಗದಲ್ಲಿ ಹೇಗೆ, ಏನಿದು ವೃತ್ತಾಂತ ಅಂತ ಕೇಳಿದಾಗ ಈ ಪೂರ್ಣ ಹಿನ್ನೆಲೆಯ ಕಥೆಯನ್ನು ಜೀರ್ಣದನ ಹೇಳ್ತಾನೆ. ಹಾಗೆ ಹೇಳಿದಾಗ ಧರ್ಮಾಧಿಕರಣದವರು ನಕ್ಕು ಇಬ್ಬರು ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಪರಸ್ಪರ ಅವರವರ ವಸ್ತುಗಳನ್ನು ಕೊಡುವ ಹಾಗೆ ಅವರು ಮನವೊಲಿಸಿ ಆ ಇಬ್ಬರು ಶ್ರೇಷ್ಠಿಗಳನ್ನ ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಹಾಗೆ ಮಾಡ್ತಾರೆ. ಹೀಗೆ ನಮಗೆ ಆಗುವಂತಹ ಮೋಸವನ್ನು ತುಂಬ ಉಪಾಯದಿಂದ ಅಥವಾ ಜಾಣತನದಿಂದ ಅಥವಾ ತಂತ್ರದಿಂದ ನಾವು ಸರಿಪಡಿಸ್ಕೊಳ್ಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ಈ ಕಥೆಯ ಸಾರ. ಧನ್ಯವಾದಗಳು.